ಎಲ್ಲ ಸತ್ಯ ತಂದಿದ್ದೀರಾ? ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ವಾಕ್ಯಕ್ಕೆ ನೆರವೇರೋಣ. ಸ್ತೋತ್ರಕರ್ತನೆ, ಸ್ತೋತ್ರಪ್ಪ. ವಾಕ್ಯವಾಗಿರುವ ಯೇಸಯ್ಯ ಸಾಕ್ಷ್ಯದಿಂದ ಎಲ್ಲ ಮಕ್ಕಳನ್ನು ಸಾಕ್ಷ್ಯ ನೆಲೆಗೊಳ್ಳುವಂತೆ ನೀನು ಕೃಪೆ ಮಾಡಬೇಕನ್ನು ನಾನು ಪ್ರಾರ್ಥಿಸ್ತೇನೆ. ವಾಕ್ಯದಿಂದ ಬಲಗೊಂಡು ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ನಿಮ್ಮ ನಾಮನ ಮಹಿಪಡಿಸುವಂತೆ ಕೃಪೆ ಮಾಡಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಗ್ದಾನನ ಪ್ರತಿ ವಾರ, ಪ್ರತಿದಿನ, ಪ್ರತಿ ಕ್ಷಣ ನಡೆಸ್ಕೊಳ್ಬೇಕು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಸೊ ಮೊದಲನೇ ವಾರ ಕರ್ತನ ಪಂಕ್ತಿ ಆರಾಧನೆಯಲ್ಲಿ ಪ್ರತಿಯೊಬ್ಬರಿಗಿರುವ ಒಂದು ಸಂಬಂಧದಿಂದ ನಮಗೆ ಕೆಟ್ಟತನ ಬಂದಾಗ ಅದರ ಸೋತು ಹೋಗದೆ ಕ್ರಿಸ್ತನ ಮಾರ್ಗವನ್ನು ಅರಿತು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ದೇವರು ನಮ್ಮನ್ನು ಆ ವಾರ ನಡೆಸಿದ್ರು. ಎರಡನೇ ವಾರ ದೇವರು ಶಾರೀರಿಕವಾಗೂ ಆತ್ಮಿಕವಾಗೂ ಕೆಟ್ಟತನಕ್ಕೆ ನಾವು ಸೋತು. ಯಾಕಂದರೆ ಸಭೆಗಳಲ್ಲೇ ಒಗ್ಗಟ್ಟಿಲ್ಲ, ಸಭೆಗಳಲ್ಲಿ ನಾನಾ ವಿಧವಾದ ಉಪದೇಶಗಳು ಬಂದು ನಮ್ಮನ್ನು ಬೇರೆ ಒಂದು ದಾರಿಯಲ್ಲಿ ನಡೆಸ್ತಾ ಇದೆ. ದ್ವೇಷ ಸಾಧಿಸುವಂತೆ ಕ್ರೈಸ್ತರಲ್ಲೇ ಒಂದು ಒಗ್ಗಟ್ಟಿಲ್ಲದಂತೆ ಮಾಡಿದೆ. ಸೊ ನಾವು ಒಗ್ಗಟ್ಟು ಕ್ರೈಸ್ತರಲ್ಲಿ ಉಂಟಾಗುವಂತೆ ನಾವು ಒಳ್ಳೆಯದನ್ನು ಬಯಸೋಣ ಅಂತ ಹೇಳಿ ಎರಡನೇ ವಾರ ನೋಡಿದ್ವಿ. ಇವತ್ತು ಮೂರನೇ ವಾರ ದೇವರು ತಿಳಿಸುವುದೇನೆಂದರೆ, ಈಗ ಮೇಲೆ ಎರಡು ವಿಷಯ ನಾವು ಕಂಡುಕೊಂಡ್ವಿ. ಯಾವುದು? ಪ್ರತಿಯೊಂದು ಸಂಬಂಧದಲ್ಲಿ ಕೆಟ್ಟತನ ಇದೆ, ಸೋತು ಹೋಗಬಾರ್ದು. ಎರಡನೇದು, ಶಾರೀರಿಕವಾಗಿ ಆತ್ಮಿಕವಾಗೂ ನಮ್ಮ ಸುತ್ತಲಿರುವಂಥ ಕ್ರೈಸ್ತರಿಂದನೇ ನಮಗೆ ಅನೇಕ ದ್ವೇಷಗಳು, ಒಗ್ಗಟ್ಟಿಲ್ಲದಂತ ಇದೆ. ಸೊ ಈ ಎರಡು ವಿಷಯನ ನಾವು ತಿಳ್ಕೊಳ್ಬೇಕು ಅಂದರೆ ಒಂದು ಜ್ಞಾನ ಬೇಕು. ಏನು ಬೇಕು ನಮಗೆ? ಒಂದು ಜ್ಞಾನ ಬೇಕು. ಈಗ ಜ್ಞಾನದಲ್ಲಿ ಎರಡು ವಿಧ ಇದೆ. ಒಂದು ಲೋಕಜ್ಞಾನ, ಇನ್ನೊಂದು ಪರಲೋಕದ ಜ್ಞಾನ. ಈ ಲೋಕಜ್ಞಾನದಲ್ಲಿ ಕೂಡ ನಾವು ತಿಳ್ಕೊಬೇಕಾದ್ರೆ ಅದರಲ್ಲಿ ಒಂದು ಎರಡು ಇರುತ್ತೆ. ಕೆಲವು ಲೋಕದ ವಿಷಯ ಏನು ಮಾಡುತ್ತೆ, ದೇವರ ಹತ್ತಿರಕ್ಕೆ ಸೇರಿಸಿದಂತೆ, ದೇವರ ಹತ್ತಿರಕ್ಕೆ ಬರದಂತೆ, ನಮಗೆ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಕಾಣಿಸುವಂತೆ, ನಾವು ಮಾಡೋದೆಲ್ಲ ಸರಿ ಅನ್ನೋ ಅನಿಸುವಂತೆ ಕೆಲವು ಕಾರ್ಯಗಳನ್ನ ಮಾಡಿ ಲೋಕದ ಜ್ಞಾನ ಹೇಳ್ಕೊಂಡು ಹೋಗುತ್ತೆ. ಆದರೆ ಲೋಕದ ಜ್ಞಾನದಲ್ಲಿ ಇನ್ನೂ ಒಂದು ನಮಗೆ ಪ್ರಯೋಜನವಿದೆ, ಆಶೀರ್ವಾದ. ಏನಂದರೆ, ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವ ಸಂಪರ್ಕ ಆಗ್ಬೋದು, ಮಾತು, ನಡವಳಿಕೆ, ಅವನ ಹತ್ರ ಒಳ್ಳೆ ಅವನಿಗೆ ಮರ್ಯಾದೆ ಕೊಡಬೇಕು, ಅವನಿಗೆ ಗೌರವ ಕೊಡಬೇಕು ಅನ್ನೋ ಆ ಒಂದು ಜ್ಞಾನನೂ ಲೋಕಜ್ಞಾನ ತಿಳಿಸ್ಕೊಡುತ್ತೆ. ಆದರೆ ಈ ಎರಡು ಜ್ಞಾನ, ಈ ಲೋಕಜ್ಞಾನ ನಮ್ಮನ್ನು ಖಂಡಿತವಾಗಲೂ ನಿತ್ಯ ಜೀವ ಸೇರಿಸಲ್ಲ. ಹಲ್ಲೆಲೂಯಾ. ಸೊ ನಿತ್ಯ ಜೀವ ಸೇರಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿದ್ದು ಪರಲೋಕದ ಜ್ಞಾನ. ಯಾವ್ದು ಬೇಕು? ಪರಲೋಕದ ಜ್ಞಾನ ಬೇಕು. ಈ ಪರಲೋಕದ ಜ್ಞಾನ ಇದ್ರೆ ಮಾತ್ರ ನಾವು ನಿತ್ಯ ಜೀವ ಸೇರೋದಕ್ಕೆ ಸಾಧ್ಯ. ಅದಕ್ಕೇನೆ ಈಗ ಲೋಕಜ್ಞಾನದಿಂದ ನಾವು ಮನುಷ್ಯತ್ವನ ತಿಳ್ಕೊಬೋದು, ಗೌರವಿಸೋದನ್ನ ತಿಳ್ಕೊಬೋದು, ಅಥವಾ ಯಾರೊಂದಿಗೆ ಸಹವಾಸ ಮಾಡಬೇಕು ಅನ್ನೋದನ್ನ ಕೂಡ ತಿಳ್ಕೊಬೋದು. ಈಗ ಸಹವಾಸದಲ್ಲಿ ಒಳ್ಳೆ ಸಹವಾಸ ಇದೆ, ಕೆಟ್ಟ ಸಹವಾಸ ಇದೆ. ಗೌರವಿಸುವುದು, ಅದನ್ನು ನಾವು ಯಾರನ್ನ ಗೌರವಿಸಬೇಕು, ಯಾರನ್ನ ಗೌರವಿಸಬಾರ್ದು ಅನ್ನೋ ತಿಳಿಸ್ಕೊಡುತ್ತೆ. ಇನ್ನೊಂದು ಮುಖ್ಯವಾಗಿ ಮನುಷ್ಯತ್ವನ ತಿಳಿಸ್ಕೊಡುತ್ತೆ ಲೋಕಜ್ಞಾನ. ಪರಲೋಕ ಜ್ಞಾನದಿಂದ ನಾವು ನಿತ್ಯ ಜೀವ ಪಡೆಯೋದಕ್ಕೆ ಸಾಧ್ಯ, ಆದರೆ ಲೋಕಜ್ಞಾನದಿಂದ ನಿತ್ಯ ಜೀವ ಪಡೆಯೋದಕ್ಕೆ ಸಾಧ್ಯವಿಲ್ಲ. ಸತ್ಯವೇದ ಏನು ಹೇಳುತ್ತೆ, ಪರಲೋಕದ ಜ್ಞಾನನ ಹೆಂಗೆ ಅದು ಬಣ್ಣಿಸಿದೆ, ಯಾವ ರೀತಿ ತಿಳಿಸಿದೆ, ವಾಕ್ಯದ ಮೂಲಕ ನಮ್ಗೆ ಹೇಳುತ್ತೆ ಅಂತ ಹೇಳಿದ್ರೆ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ ತೆಗೆದುಕೊಳ್ಳಿ. ನಾನು 13ನೇ ವಾಕ್ಯದಿಂದ ಒಂದೊಂದಾಗಿ ವಿವರಣೆ ಮಾಡ್ತೀನಿ, ಚೆನ್ನಾಗಿ ಗಮನಿಸಿ. ಯಾಕಂತ ಹೇಳಿದ್ರೆ ಪರಲೋಕ ಜ್ಞಾನದಿಂದ ನಾವು ನಿತ್ಯ ಜೀವ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಸತ್ಯವೇದ ಹೇಳುವಂಥ ಒಂದು ಮಾತನ್ನು ನಾನು ನಿಮಗೆ ನೆನಪಿಗೆ ತರ್ತಾ ಇದ್ದೀನಿ. ಇಲ್ಲಿ ಯಾಕೋಬನ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಈ 13ನೇ ವಾಕ್ಯ. ಈ ಯಾಕೋಬನ ಯಾರು ಅಂತ ಎಷ್ಟು ಜನ ಗೊತ್ತು? ಒಬ್ಬರಿಗೆ ಮಾತ್ರ ಕೈ ಎತ್ತಿದ್ರು, ಇಬ್ಬರು ಎತ್ತಿದ್ರು. ಈ ಯಾಕೋಬನು ಯೇಸು ಕ್ರಿಸ್ತನ ತಮ್ಮನು. ಅರ್ಥ ಆಯ್ತಾ? ನೀವು ತಿಳ್ಕೊಬೇಕದನ್ನ. ನೀವು ಮೊದಲನೇ ಅಧ್ಯಾಯದಲ್ಲೇ ವಾಕ್ಯದಲ್ಲೇ ನಾವು ನೋಡ್ಬೋದು, ಆಯ್ತಾ? ಅದರ ಕುರಿತು ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? 3ನೇ ಅಧ್ಯಾಯದ 13ನೇ ವಾಕ್ಯ. ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಇಲ್ಲಿ ಮಾತು ಹೇಳಲ್ಪಡ್ತಾ ಇದೆ, ಜ್ಞಾನಿಯು ಬುದ್ಧಿವಂತನು ಯಾರು? ಅದರಲ್ಲಿ ಮೊದಲನೇದಾಗಿ ಅವನು ಎಂಥವನಾಗಿರ್ಬೇಕಂದ್ರೆ ಯೋಗ್ಯವಾಗಿ ನಡೆದುಕೊಂಡು. ಜ್ಞಾನವುಳ್ಳವನಿಗೆ ಮೊದಲನೇ ಹೆಜ್ಜೆನೆ ಯೋಗ್ಯತೆ. ಅದಕ್ಕೆ ಕಳೆದ ವಾರದಲ್ಲಿ ನಾವು ನೋಡಿದ್ವಿ, ನಮ್ಮ ಯೋಗ್ಯತೆ ಮೀರಿ ಯಾರು ನಾವು ಏನು ಮಾಡಬಾರ್ದು, ನೆನೆಸಿಕೊಳ್ಳಬಾರ್ದು. ಇವತ್ತು ಯೋಗ್ಯತೆ ಮೀರಿ
ಸಭೆಗಳಲ್ಲಿ ತಮ್ಮನ್ನು ತಾವು ಅವರು ಚಿಂತಿಸಿಕೊಂಡದಿಂದ, ತಮ್ಮನ್ನು ತಾವನ್ನೇ ಪ್ರತಿಬಿಂಬಿಸಿಕೊಂಡದಿಂದ ಉಪದೇಶಗಳು ಬದಲಾವಣೆ ಆಗೋಯಿತು. ಒಂದು ಪಾಸ್ಟರ್ಗೆ ಅವರ ಯೋಗ್ಯತೆ ಸತ್ಯವೇದದಲ್ಲಿ ಏನಿದೆ ಅದನ್ನು ಹೇಳಬೇಕು. ಆದರೆ ಆ ಯೋಗ್ಯತೆ ಮೀರಿ ಉಪದೇಶಗಳು ನಾನಾ ವಿಧದಲ್ಲಿ ಬಂದಾಗ ಕ್ರೈಸ್ತರಲ್ಲೇ ಒಗ್ಗಟ್ಟಿಲ್ದಿರ ನಾವು ಬೇರೆ ಬೇರೆ ಪಂಗಡಗಳು ಉಂಟಾಗೋಯ್ತು. ಈಗ ನಾವೇನು ತಿಳ್ಕೋಬೇಕು? ಮೊದಲನೇದಾಗಿ ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣ ಇದೆ. ಎರಡನೇದು ಹೇಳ್ತಾರೆ ಶಾಂತ ಗುಣ. ಒಬ್ಬ ಸೇವಕನಿಗೆ ಮುಖ್ಯವಾಗಿರ್ಬೇಕಾಗಿರೋದೇನೋ ಶಾಂತ ಗುಣ. ಎಂತಹ ಸಮಯದಲ್ಲೂ ಕೂಡ ಶಾಂತವಾಗೇ ಇರಬೇಕು. ನೆಕ್ಸ್ಟ್ ಹೇಳ್ತಾರೆ, ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳುವಿರಿ. ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಯಾವುದಾದಂತೆ ಮತ್ಸರವು ಪಕ್ಷಭೇದವು ಅಂದರೆ ವೈರಾಗ್ಯ ಸಾಧಿಸೋರು. ಸತ್ರು ಸರಿ, ಅವ್ರ ಮನೆ ಹೊಸಲು ಮಾತ್ರ ತುಳಿಯಲ್ಲ. ನಾನು ಏನಂತ ಹೇಳ್ತೀವಿ? ಸತ್ರು ಸರಿ, ಅವ್ರ ಮನೆ ಹೊಸಲು ತುಳಿಯಲ್ಲ. ಇದ್ಯಾವುದು ಅಂತ ಹೇಳಿದ್ರೆ ಮತ್ಸರ. ಈ ಮತ್ಸರ ಒಳಗೆ ಬಂದ್ಬಿಟ್ರೆ ನಾನಾ ರೂಪನ ಪಡೆದುಕೊಳ್ಳುತ್ತೆ. ಕೆಲಸದಲ್ಲಿ ನಮ್ಮ ಜೊತೆನೇ ಕೆಲಸ ಮಾಡ್ತಾರೆ, ನಮ್ಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ ಸೂಪರ್ವೈಸರು, ನೀನು ಹೋಗಿ ಅವ್ರ ಜೊತೆ ಆ ವಿಷಯನ ಕೇಳ್ಕೊಂಡು ಬಾ ಅಂತ. ನಾನು ಹೋಗ್ಬೇಕು, ಅವ್ರಿಗೆ ಬರಲಿ ಬಿಡಿ ಅವರೇ ಅಂತ ನಮ್ಮ ಹತ್ರ ಒಂದು ಸಾಧನೆ ಮಾಡ್ತಾ ಇರುತ್ತೆ. ಆ ಸಾಧನೆನ ಗೆಲ್ಲಬೇಕು. ದೇವರು ಅದಕ್ಕೆ ಜ್ಞಾನ ಇರೋರು ಹೆಂಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ದಾರೆ. ಯಾಕಂದ್ರೆ ಪರಲೋಕದ ಜ್ಞಾನ ನಿನ್ನ ನಿತ್ಯ ಜೀವದ ಕಡೆ ತಗೊಂಡೋಗುತ್ತೆ. ಲೋಕದ ಜ್ಞಾನ ನಾನೇನು ಅವನಿಗೇನ ಕಡಿಮೆನಾ ಅಂತ ಹೇಳುತ್ತೆ. ಪರಲೋಕದ ಜ್ಞಾನ ಇದು ಇರಬಾರ್ದು ಅಂತ ಹೇಳ್ತಾ ಇದೆ. ಸೊ ಪರಲೋಕ ಜ್ಞಾನದಲ್ಲಿ ಹೇಳ್ತಾ ಇದೆ. ಈ ಕೆಲವರು ಸುಮಾರು ಕೆಲಸದಲ್ಲಿ ಆಗ್ಬೋದು, ಜೊತೆಗಿರೋರು ಆಗ್ಬೋದು, ಅಣ್ಣ ತಮ್ಮಂದ್ರಲ್ಲಿ ಇರ್ಬೋದು, ಅಕ್ಕ ತಂಗಿರಲ್ಲಿ ಇರ್ಬೋದು, ಅತ್ತೆ ಮಾವ ಸೊಸೆ, ಹೀಗೆ ಪ್ರತಿಯೊಂದು ಸಂಬಂಧಗಳಲ್ಲಿ ನಾನೇನು ಅವ್ರ ಹತ್ರ ಹೋಗಿ ಕೇಳಬೇಕು? ಅಮ್ಮನ ಹತ್ರ ಬೇಕಾದ್ರೆ ಈಸಿಯಾಗಿ ಕೇಳ್ತಾರಂತೆ, ಆದ್ರೆ ಅತ್ತೆ ಹತ್ರ ಮಾತ್ರ ಕೇಳಲ್ವಂತೆ. ಯಾಕೆ? ಅಮ್ಮ ಎಷ್ಟೇ ಬೈದ್ರು ತಡ್ಕೊಳ್ತಾರೆ ಅಂತೆ, ಆದ್ರೆ ಅತ್ತೆ ಒಂದು ಮಾತು ಗ್ಲಾಸ್ ಎತ್ತಿಡ್ಮ ಅಂತ ಹೇಳಿದ್ರು ತಪ್ಪಾಗುತ್ತೆ. ಯಾರು? ಅತ್ತೆ. ಆದ್ರೆ ಅಮ್ಮನ ಮನೆಗೆ ಹೋಗ್ಬೇಕಿದ್ರೆ, ಅಮ್ಮನ ಮನೆಗೆ ಹೋದ್ಮೇಲೆ ಆ ಸೀರೆ ನಿಂಗೆತ್ತಿ ಹಂಗೆ ಸೊಂಟಕ್ಕೆ ಸಿಗಿಸ್ಕೊಂಡು ಗಡಬಡ ಅಂತ ಹೋಗಿ ಪಾತ್ರೆ ತೊಳೆಯೋದೇನು, ಮನೆ ಕೆಲಸ ಮಾಡೋದೇನು ಎಲ್ಲ ಮಾಡ್ತಾರೆ ಅಮ್ಮನ ಮನೆಗೆ. ಆದ್ರೆ ಗಂಡನ ಮನೆಯಲ್ಲಿ ಆ ಮನೆಯಲ್ಲಿ ಹಂಗೇ ನಿಧಾನ ತಿರುಗ್ತಾ ಇರ್ತಾರೆ. ಇದೇನಿದು? ಮತ್ಸರ. ಇದೆಲ್ಲ ಏನ್ ಮಾಡುತ್ತೆ? ಇದು ಲೋಕಜ್ಞಾನ. ಪರಲೋಕ ಜ್ಞಾನ ಏನ ಮಾಡುತ್ತೆ? ನಿನ್ನ ಅತ್ತೆನೂ ಕೂಡ ನಿನ್ನ ತಾಯಿ ಸ್ಥಾನದಲ್ಲಿ ನೋಡ್ಬೇಕು. ಅದೇ ರೀತಿ ಅತ್ತೆ ಕೂಡ ಅಷ್ಟೇನೆ. ಮಗಳು ಏನೇ ಮಾಡ್ಲಿ, ಕೆಳಗೆ ಬಿದ್ದು ಒಡ್ದಾಕ್ಬಿಡ್ಲಿ, ಏನಾರು ಒಂದು ನಷ್ಟ ಆಗ್ಲಿ, ಕಣ್ಣಿಗೆ ಕಾಣಿಸಲ್ಲ. ಯಾರಿಗೆ? ಅಮ್ಮನಿಗೆ. ಮಗಳು ಮಾಡಿದ್ರೆ. ಆದ್ರೆ ಸೊಸೆ ಮಾಡಿಬಿಟ್ರೆ ಬಂದ್ಲಪ್ಪ, ಎಲ್ಲಿದ್ಲು? ಮನೇಲಿರೋದನ್ನ ಹಾಳು ಮಾಡೋಕ್ಕೆ. ಏನಂತೆ? ಮನೇಲಿರೋದ್ನೆಲ್ಲ. ಇಂಥ ಅತ್ತೆರೂ ಇದ್ದಾರೆ, ಸೊಸೆರು. ಎರಡೂ ಹೇಳ್ತೀನಿ ನಾನು. ಇವೆಲ್ಲವೂ ಕೂಡ ಮತ್ಸರ. ಸೊ ಲೋಕ ಜ್ಞಾನ ಈ ರೀತಿಯಾಗಿ ನಡೆಸುತ್ತೆ. ಪರಲೋಕ ಜ್ಞಾನ ಅದನ್ನು ಮಾಡಬೇಡ ಅಂತ ಹೇಳುತ್ತೆ. ಪರಲೋಕ ಜ್ಞಾನ ನಿನ್ನ ಎಲ್ಲಿಗೆ ತಗೊಂಡೋಗುತ್ತೆ? ನಿತ್ಯ ಜೀವಕ್ಕೆ ತಗೊಂಡೋಗುತ್ತೆ. ಅದಕ್ಕೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸು. ಕೊನೆವರೆಗೂ ಯೇಸು ಕ್ರಿಸ್ತನು ಬದುಕಿದ್ದು ಹೀಗೇನೆ, ಒಳ್ಳೆತನದಲ್ಲೇ ಬದುಕೊಂಡು ಬಂದು. ಇನ್ನು ಆ ವಾಕ್ಯದಲ್ಲಿ ನೆಕ್ಸ್ಟ್ ನಾವು ನೋಡ್ಬೇಕಿದ್ರೆ ಅದು ಮೇಲಿನಿಂದ ಬಂದ ಜ್ಞಾನ. ಹಲ್ಲೆಲೂಯಾ. ನಾನು 2ನೇ ವಾರದಲ್ಲಿ ಈ ಮಾತನ್ನು ಹೇಳಿದೆ. ಯಾಕೋಬನ ಬರೆದ ಪತ್ರಿಕೆಯಲ್ಲೇ 1ನೇ ಅಧ್ಯಾಯದಲ್ಲೇ 16ನೇ ವಾಕ್ಯನ ಹೇಳಿದೆ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲದ ಎಲ್ಲಾ ವರಗಳು ಮೇಲಣನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅಂದ್ರೆ ಮೇಲಣನಿಂದ ಬರುವಂತ ಜ್ಞಾನ ಅದು. ಈಗ ಆ ಜ್ಞಾನ ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು. ಯಾವುದು? ಮತ್ಸರ. ಲೋಕ ಪ್ರಕಾರವಾಗಿ ನೀವು ಒಂದೊಂದು ಸಂಬಂಧಗಳಲ್ಲಿ ನೀವು ಕೆಟ್ಟತನವನ್ನ ಸೋತು ಹೋಗಿ ಅದಕ್ಕೆ ಬಿದ್ದು ಹೋಗಿ ಅದನ್ನು ಗೆಲ್ಲದೆ ಹೋದ್ರೆ
ಅದು ಮೇಲಣದಿಂದ ಬಂದ ಜ್ಞಾನವಲ್ಲ. ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಇವತ್ತು ದೆವ್ವ ಅಂದಿದ ತಕ್ಷಣ ಎಲ್ರಿಗೂ ಬಿಳಿ ಸೀರೆ ಇರಬೇಕು, ಕೂದಲು ಬಿಟ್ಟಿರಬೇಕು, ರಾತ್ರಿ 12 ಗಂಟೆ ಮೇಲೇ ಓಡಾಡಬೇಕು. ಅದು ಕಲರ್ ಸೀರೆ ಓಡಲ್ಲ. ನಮ್ಮ ದೆವ್ವ ಕಲರ್ ಸೀರೆ ಓಡಲ್ಲ. ಯಾವ್ದು ಕಲರ್ ಸೀರೆ ಹೊಟ್ಟಿದೆ ದೆವ್ವ? ಎಲ್ಲ ಬಿಳಿ ಸೀರೆನೇ, ಕೂದಲು ಬಿಟ್ಟಿರಬೇಕು, ಕಣ್ಣತ್ರ ಕಪ್ಪಗಿರಬೇಕು. ಇದನ್ನೇ ತೋರಿಸಿ ಆಗಲೇ. ಆಮೇಲೆ ಇನ್ನೊಂದು ತೋರಿಸ್ತಾರೆ, ಯಾವ್ದು ಗೊತ್ತಾ? ಫುಲ್ ಲಾಂಗ್ ಆಗಿ ಬ್ಲ್ಯಾಕ್ ಗೌನ್ ಹಾಕಿ ಅದಕ್ಕೆ ಕೋರೆ ಹಲ್ಲಿಟ್ಟು ಅದಕ್ಕೆ ಒಂದು ಕೊಂಬಿಟ್ರೆ ಅದು ದೆವ್ವ. ಆದರೆ ಸತ್ಯವಾದ ಹೇಳುತ್ತೆ, ಇಂಥ ಗುಣಗಳಿರೋನ್ನ ದೆವ್ವ ಅಂತ ಹೇಳ್ತಾ ಇದೆ. ಯಾವುದು? ಹೊಟ್ಟೆ ಕಿಚ್ಚು, ಮತ್ಸರ, ದ್ವೇಷ, ಅಸೂಯೆ, ಇಂಥ ಗುಣಗಳಿರೋರ್ನ ದೆವ್ವ ಅಂತ ಹೇಳ್ತಾ ಇದೆ ಸತ್ಯವೇದ. ಅದರಿಂದ ದೆವ್ವಗಳ ಸಂಬಂಧಪಟ್ಟಿದ್ದು ನೋಡಿ. ಮತ್ತೆ ಬರೀತಾರೆ ದೇವರು, ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುತ್ತವೆ. ಯಾವುದು? ಈ ಮತ್ಸರವು ಪಕ್ಷಭೇದ ಇದ್ರೆ ಅಲ್ಲಿ ಬರೀ ಗಲಿಬಿಲಿನೇ ಇರುತ್ತಂತೆ. ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲನೇದು ಪರಿಶುದ್ಧ. ಮೇಲಿನಿಂದ ಬರುತ್ತಂತ ಜ್ಞಾನ ಅದು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು. ನಾವು ಕಳೆದ ವಾರದಲ್ಲಿ ಕೂಡ ಇದೆ, ಸಾಧ್ಯವಾದಷ್ಟು ನಾವೆಲ್ಲರೊಂದಿಗೆ ಏನಾಗಿರ್ಬೇಕಂತೆ? ಸಮಾಧಾನವಾಗಿರ್ಬೇಕು. ಅದನ್ನೇ ಮೇಲಿನಿಂದ ಬರಬೇಕು. ಅದು ಸಾಧ್ಯವಾದಷ್ಟು ನಮ್ಮ ಕೈಲಿ ಆಗಲ್ಲ. ಯಾಕೆಂದ್ರೆ ಅತ್ತೆ ಅತ್ತೆಯಾಗಿರ್ತಾರೆ, ಸೊಸೆ ಸೊಸೆಯಾಗಿರ್ತಾರೆ, ಮಾವ ಮಾವನಾಗಿರ್ತಾನೆ, ತಂದೆ ಆಗಿರ್ತಾನೆ, ತಾಯಿ ಆಗಿರ್ತಾರೆ, ಅಕ್ಕ ಅಣ್ಣ, ಹಿಂಗೆ ಸಂಬಂಧಗಳ ಅವರವ್ರ ಸ್ಥಾನದಲ್ಲಿ ಅವ್ರು ಹಂಗೆ ಇರ್ತಾರೆ. ಆದ್ರೆ ನಾವೇ ಎಲ್ಲರೊಂದಿಗೆ ಏನಾಗಿರ್ಬೇಕು? ಸಮಾಧಾನ. ಅದು ಕ್ರಿಸ್ತನ ಪ್ರೀತಿ. ಹಲ್ಲೆಲೂಯಾ. ಆಮೇಲೆ ಸಮಾಧಾನಕರವಾದದ್ದು ವಿನಯವುಳ್ಳದ್ದು. ಇದು ಬಹಳ ಮುಖ್ಯ. ವಿನಯ ಅಂದ್ರೆ ಏನು ಗೊತ್ತಾ? ತಗ್ಗಿಸ್ಕೊಳ್ಳೋದು. ಕೆಲವರು ತಗ್ಗಿಸೋ ಸೀನ್ ತೋರಿಸ್ತಾರೆ, ಆ ಸೀನ್ ಅಲ್ಲ. ಸೇವಕರು ಬಂದಾಗ ಹಿಂಗೆ ಬಗ್ತಾರೆ, ಸೇವಕರಿಗೆ ಹೋದ್ಮೇಲೆ ಹಿಂಗೆ ನಿಂತ್ಕೋತಾರೆ. ಆದ ರೀತಿ ಅಲ್ಲ, ಅದೆಲ್ಲ ತಗ್ಗಿಸುವಿಕೆ. ಗುಣದಲ್ಲಿ ತಗ್ಗಿಸುವಿಕೆ ಇರಬೇಕು. ಸೇವಕರಿಗೆ ಕೊಡ್ಬೇಕಾದ್ರೆ ಸೇವಕರಿಗೆ, ಅಣ್ಣನ ಕೊಡಬೇಕು, ಕುಟುಂಬದಲ್ಲಿ ಕೊಡ್ಬೇಕಾದ್ರೆ, ಎಲ್ಲರೂ ಸುತ್ತಮುತ್ತಲ ಇರೋರು ಎಲ್ರಿಗೂ ಒಂದೇ ಥರ. ಈ ರೀತಿಯಾದ ವಿನಯ, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಇವೆಲ್ಲ ತುಂಬಿದ್ರೆ ಇದು ಪರಲೋಕದ ಜ್ಞಾನ. ಇದನ್ನ ಇನ್ನೊಂದು ಮಾತನ್ನ ಹೇಳ್ತಾನೆ, ಅದರಲ್ಲಿ ಚಂಚಲವೂ ಇಲ್ಲ, ಕಪಟವೂ ಇಲ್ಲ. ಕಪಟ ಮೋಸಕರವಾದದ್ದು ಇವತ್ತು ಭೂಮಿ ಮೇಲೆ ಬಹಳ ನೋಡ್ತೀವಿ ನಾವು. ಕಪಟದಿಂದ ಗಂಡನನ್ನೇ ಕೊಲೆ ಮಾಡುವಂಥವ್ರು, ಹೆತ್ತವ್ರನ್ನ ಕೊಲೆ ಮಾಡುವಂಥವ್ರು, ಸ್ನೇಹಿತರನ್ನ ಕೊಲೆ ಮಾಡುವಂಥವ್ರು. ಈ ಗುಣಗಳೆಲ್ಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಕಪಟ ಪ್ರೀತಿಯಿಂದ. ಒಳಗೆ ಒಂದು ಮೋಸ, ವಂಚನೆ, ಇವೆಲ್ಲವೂ ಕೂಡ ಕಪಟ. ಅಲ್ಲಿ ಚಂಚಲವೂ ಇಲ್ಲವಂತೆ, ಕಪಟವೂ ಇಲ್ಲವಂತೆ. ಹೇಗೆ ಇರಬೇಕು ಅಂತ ಹೇಳ್ತಾರೆ ನೋಡಿ ದೇವರು. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನ ಬಿತ್ತಿ. ಈಗ ನೀನು ಎಲ್ಲರೊಂದಿಗೆ ಸಮಾಧಾನವಾಗಿರಬೇಕು, ಸಾಧ್ಯವಾದಷ್ಟು ಸಮಾಧಾನವಾಗಿರಬೇಕು ಅಂದ್ರೆ ನೀನು ಬೀಜ ಬಿತ್ತಬೇಕು. ನೀನು ಬೀಜ ಬಿತ್ತಿದ್ರೆ ನಿನಗೆ ಫಲ. ಅದು ಈಗ ನಾನು ಏನು ಬಿತ್ತಿದ್ದೀನೋ ಅದನ್ನೇ ಕೊಯ್ಬೇಕು ಅಲ್ವಾ? ಚೇಪೆಕಾಯಿ ಮರ ಹಾಕ್ಬಿಟ್ಟು ನಾನು ಹಲಸಿನ ಹಣ್ಣು ಕೊಡು ಅಂದ್ರೆ ಆಗುತ್ತಾ? ಮಾವಿನ ಮರ ಹಾಕ್ಬಿಟ್ಟು ನನಗೆ ಎಳ್ನೀರು ಕೊಡು ಅಂದ್ರೆ ಆಗುತ್ತಾ? ನಾನು ಏನು ಬಿತ್ತಿದ್ದೀನೋ ಅದನ್ನು ತಾನೇ ಕೊಯ್ಬೇಕು. ನೀನು ಬಿತ್ತಿರೋದು ಕೊಯ್ಬೇಕು. ನೀನು ಸಮಾಧಾನ ಬಿತ್ತು ಸಮಾಧಾನ ಕೊಯ್ಕೊಳ್ತೀಯ. ನಿನಗೆ ಇವತ್ತು ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ನೀನು ಯಾರ ಹತ್ರನೋ, ಅದಕ್ಕೇನೆ ದೇವರು ಹೇಳ್ತಾರೆ, ನೀನು ಕಾಣಿಕೆ ಹಾಕಬೇಕಿದ್ರೆ ನಿನ್ನ ಸಹೋದರ ಮೇಲೆ ನೀನು ಏನಾದರೂ ಕಹಿ ಇದ್ರೆ ಫಸ್ಟ್ ಅಲ್ಲೋಗಮ್ಮ, ಆಮೇಲೆ ಬಂದು ಕಾಣಿಕೆ. ನೋಡ್ಡೆ ಇಲ್ಲ ದೇವ್ರೆ, ಅವನು ಹೆಂಗನ ಇರಲಿ, ನಿನಗೆ ನಾನು 1000 ರೂಪಾಯಿ ಕಾಣಿಕೆ ಆಗ್ತಾಯಿದ್ದೀನಿ, ನಾನು 500 ರೂಪಾಯಿ ಕಾಣಿಕೆ ಆಗ್ತೀನಿ ದೇವ್ರೆ. ದೇವ್ರಿಗೆ ಲಂಚ ಕೊಡ್ತೀವ? ಲಂಚ ಕೊಟ್ಬಿಟ್ರೆ ನೀನು ತಪ್ಪನ್ನ ಕ್ಷಮಿಸ್ಬಿಡುವಂಥ ದೇವ್ರ. ಪಂಗಡಗಳು ಉಂಟಾಗೋದಕ್ಕೆ ಕಾರಣ ಇದು ಒಂದಿದೆ. ಕೆಲವೊಂದು ಪಂಗಡದಲ್ಲಿ ಒಂದು ವಿಷಯ ಇತ್ತು, ಏನು 1000 ರೂಪಾಯಿ ಕೊಟ್ಟರೆ ಒಂದು ಪಾಪದ ಪರಿಹಾರ, 10,000 ಕೊಟ್ಟರೆ ಒಂದು ಪಾಪದ ಪರಿಹಾರ, 50,000 ಕೊಟ್ಟರೆ ಒಂದು ಪಾಪದ ಪರಿಹಾರ ಅಂತೇಳಿ ಒಂದು ಕಾಲದಲ್ಲಿ ಒಂದು ನಿಯಮ ಮಾಡಿಕೊಂಡ್ರು. ಆಗ ಮಾರ್ಟಿನ್ ಲೂಥರ್ ಹೇಳಿದ್ರು ಇದು ಸತ್ಯವೇದಕ್ಕೆ ವಿರೋಧವಾಗಿದೆ ಅಂತೇಳಿ ಅಲ್ಲಿಂದ ಹೊರಗೆ ಬಂದರು. ಅದೇ ಪ್ರೊಟೆಸ್ಟೆಂಟ್ ಬಂತು. ತಿಳ್ಕೊಳ್ಬೇಕು ನಾವು. ಈ ರೀತಿಯಾದ ಪಾಪ ಕ್ಷಮಾಪಣೆ ದುಡ್ಡು ಕೊಟ್ಟು ಮಾಡೋಕ್ಕಾಗಲ್ಲ, ಯೇಸು ಕ್ರಿಸ್ತನು ಮಾತ್ರನೇ ಸಾಧ್ಯ ಅನ್ನೋದನ್ನ ನೀವು ಬೋಧನೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ದುಡ್ಡು ತಗೊಂಡು ನೀವು ಪ್ರೇಯರ್ ಮಾಡಿದ ತಕ್ಷಣ ಅವ್ರ ಪಾಪ ತಾಳೋದು ಖಂಡಿತವಲ್ಲಿಲ್ಲ. ಇವತ್ತು ಅನೇಕರಿದ್ದಾರೆ, ಮಾಡೋ ಅನಾಚಾರನೆಲ್ಲ ಮಾಡಿಬಿಟ್ಟು ಹೋಗ್ತಾ ಇದ್ದೀರಾ ಬಟ್ಟಕ್ಕೆ, ನಮ್ಮದೊಂದು 2,000 ರೂಪಾಯಿ ಉಂಡಿಗೆ ಹಾಕ್ಬಿಡಿ, ದೇವರು ನಮ್ಮನ್ನು ಇಲ್ಲಿಂದಾನೇ ಆಶೀರ್ವದಿಸಲಿ. ಏನಂತೆ, ಇವರು ಇಲ್ಲಿರ್ತಾರೆ, ಅಲ್ಲಿ ಕಾಣಿಕೆ ಹಾಕ್ಬಿಟ್ರೆ ಅಲ್ಲಿಂದ ರಾಷ್ಟ್ರ.
ಇದು ಅನ್ಯರದ ನಂಬಿಕೆ. ಬೇಡ, ಅವರ ವಿಷಯ ಬೇಡ ಬಿಡಿ. ನಮಗೆ ನಾನು ಹೇಳೋದೇನೆಂದರೆ, ಇಲ್ಲಿ ನಾವು ಏನು ತಿಳ್ಕೊಳ್ತಾ ಇದ್ವಿ, ಸಮಾಧಾನದ ಬೀಜವನ್ನು ಬಿತ್ತಬೇಕು. ಈಗ ಬಿತ್ತೋದು ಅಂದರೆ ಅದಕ್ಕೇನಾದ್ರು ಒಂದು ರೂಪ ಕಾಣಿಸ್ಬೇಕಲ್ಲ. ಕೀರ್ತನೆಗಳು 34ನೇ ಅಧ್ಯಾಯ ತೆಗೆದುಕೊಳ್ಳಿ. ಹೇಗೆ ಬೀಜ ಬಿತ್ತಬೇಕು ಅನ್ನೋದನ್ನು ಭಕ್ತನು ದಾವಿದನು ಹೇಳ್ತಾನೆ. ಈ ಕೀರ್ತನೆ ಒಂದು ಅದ್ಭುತವಾದ ಕೀರ್ತನೆ, ಈ 34ನೇ ಕೀರ್ತನೆ. ಯಾಕಂದರೆ ಆ ಮಾತೆ, ಮೊದಲನೇ ಮಾತೆ, ನಾನು ಯೆಹೋವನನ್ನು ಎಡೆಬಿಡದೆ ಓಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಯಲ್ಲಿ ಇರುವುದು ಅಂತೇಳಿ ಆರಂಭಿಸ್ತಾನೆ. ಒಂದು ಅದ್ಭುತವಾದ ಕೀರ್ತನೆ 34ನೇ ಕೀರ್ತನೆ. ಆ ಕೀರ್ತನೆಯಲ್ಲಿ 14ನೇ ವಾಕ್ಯವನ್ನು ನಾವು ಗಮನಿಸುವಾಗ ಒಂದು ಮಾತನ್ನ ಬರೀತಾರೆ ಅಲ್ಲಿ. ಏನಂತೆ? ಬೀಜ ಬಿತ್ತೋದಂದ್ರೆ ಇದನ್ನೇ, ಕೆಟ್ಟದನ್ನ ಬಿಟ್ಟು ಇದು ಬೀಜ ಬಿತ್ತೋ ವಿಷಯ. ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಈ ಬೀಜ ನಾವು ಬಿತ್ತಬೇಕು. ಬೀಜ ಬಿತ್ತೋದ್ರೆ ಕೆಟ್ಟದನ್ನ ಮೊದಲನೇದಾಗಿ ಬಿಡಬೇಕು, ಒಳ್ಳೆಯದನ್ನ ಮಾಡಬೇಕು, ಸಮಾಧಾನವನ್ನು ಆರೈಸಬೇಕು. ಆಗ ನೀವು ಬೀಜನ ಬಿತ್ತಿದ್ದೀರಾ, ಆ ಬೀಜ ಬಿತ್ತಿದ ತಕ್ಷಣ ನಿಮಗೆ ಫಲ ಸಿಗುತ್ತೆ. ಅದೇ ಪಕ್ಕದಲ್ಲಿ 37ನೇ ಅಧ್ಯಾಯದಲ್ಲಿ ಕೀರ್ತನೆಗಳಲ್ಲಿ ಒಂದು ಮಾತನ್ನ ನೆನಪಿಸ್ಕೊಳ್ಳೋಣ. 27ನೇ ವಾಕ್ಯ, ಕೆಟ್ಟದಕ್ಕೆ ಹೋಗದೆ ಒಳ್ಳೆಯದನ್ನೇ ಮಾಡು, ಆಗ ನೀನು ಯಾವಾಗಲೂ ದೇಶದಲ್ಲಿ ವಾಸವಾಗಿರುವಿ. ನೀನು ದೇಶದಲ್ಲಿ ವಾಸವಾಗಿರೋದು ಕೂಡ ನೀನೇನು ಬೀಜ ಬಿತ್ತಬೇಕು ಅಂತ ಹೇಳಿ ಹೇಳ್ತಾ ಇದೆ. ಕೆಟ್ಟದನ್ನ ಬಿಡು, ಅದಕ್ಕೆ ಹೋಗಬೇಡ, ಒಳ್ಳೆಯದನ್ನ ಮಾಡು. ಅದಕ್ಕೇನೆ ವಾಗ್ದಾನ ದೇವರು ಕೊಟ್ಟಿದ್ದು, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸು ಅಂತೇಳಿ. ಈ ತಿಂಗಳು ಪೂರ್ತಿಯಾಗಿ ನಮ್ಗೆ ದೇವರು ಒಂದು ವಿಷಯನ ತುಂಬಿಸ್ಬೇಕು, ನಮ್ಮನ್ನ ಆ ವಿಷಯದಲ್ಲಿ ನಾವು ತುಂಬಿರ್ಬೇಕು ಅಂತೇಳಿ ವಾರ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಗ ನಿನ್ನ ಬೀಜ ಹೀಗೆ ಬಿತ್ತಬೇಕು. ಈಗ ಇದಕ್ಕೆ ಪ್ರಸಂಗಿ ಏನು ಹೇಳ್ತಾನೆ, ಈ ಬೀಜ ಬಿತ್ತಿದ್ರೆ ಅದಕ್ಕೆ ಪ್ರಸಂಗಿ ಏನಂತ ಹೇಳ್ಕೊಡ್ತಾನೆ ಅಂತೇಳಿ ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡುವಾಗ, ಪ್ರಸಂಗಿಯ 9ನೇ ಅಧ್ಯಾಯ ಅದರಲ್ಲೊಂದು ಮಾತನ್ನು ಅದ್ಭುತವಾಗಿ ಹೇಳ್ತಾನೆ. ಪ್ರಸಂಗಿ 9ನೇ ಅಧ್ಯಾಯ 1ನೇ ವಾಕ್ಯವನ್ನು ಗಮನಿಸುವಾಗ ಒಂದು ಮಾತನ್ನ ಅಲ್ಲಿ ಹೇಳ್ತಾರೆ. ಯಾಕೆಂದರೆ ಏನಂತ ಹೇಳ್ತಾರೆ ನೋಡಿ, ಏಕೆಂದರೆ ಧರ್ಮಿಗಳು, ಇಲ್ಲಿ ನೋಡಿ ಗಮನಿಸಿ, ಧರ್ಮಿಗಳು ಜ್ಞಾನಿಗಳು ಅವರ ಕೃತ್ಯಗಳು ದೇವರ ಕೈಯಲ್ಲುಂಟು. ತಾವು ಪ್ರೀತಿಗೆ ಗುರಿಯೋ ದೇಶಕ್ಕೆ ಗುರಿಯೋ ಮನುಷ್ಯರಿಗೆ ಗೊತ್ತಿಲ್ಲ. ಇವರಿಗೆ ಗೊತ್ತಿಲ್ಲ. ಈಗ ಇವರು ಯಾವುದಕ್ಕೆ ಗುರಿಯಾಗಿದ್ದಾರೆ ಅಂತ ಯಾರು ಗೊತ್ತಿಲ್ಲ, ಮನುಷ್ಯರಿಗೆ ಗೊತ್ತಿಲ್ಲ. ಆದ್ರೆ ದೇವರು, ಧರ್ಮಿಗಳೇ ಜ್ಞಾನಿಗಳೇ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ನೀನು ಪ್ರೀತಿಯಲ್ಲಿ ಇರೋದಾದ್ರೂ ಸರಿ, ದ್ವೇಷದಲ್ಲಿ ಇರೋದಾದ್ರೂ ಸರಿ, ಅದು ದೇವರಿಗೆ ಗೊತ್ತು. ಆದ್ರೆ ಮನುಷ್ಯರಿಗೆ ನಮ್ಗೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಹೃದಯದೊಳಗೆ ಏನೇನಿದೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಯಾರು ಗೊತ್ತಿದೆ? ದೇವರಿಗೆ ಗೊತ್ತಿದೆ. 3ನೇ ವಾಕ್ಯವನ್ನು ಗಮನಿಸುವಾಗ ಒಂದು ಮಾತನ್ನು ಹೇಳ್ತಾರೆ, ಎಲ್ಲರಿಗೂ ಒಂದೇ ಗತಿ ಎಂಬ ಸಂಕಟವು. ಎಲ್ಲರಿಗೂ ಒಂದೇ ಗತಿ. ಕೋಟ್ಯಾಧಿಪತಿ ಆದ್ರೂ ಸರಿ, ಭಿಕ್ಷಾಧಿಪತಿ ಆದ್ರೂ ಸರಿ, ಒಂದೇ, ಮುಗಿದೋಯ್ತು. ಲಾಸ್ಟ್ ಸ್ಟೇಜ್ ಎಲ್ಲಿಗೆ ಹೋಗ್ತಾನೆ? ಮಣ್ಣಿಗೆ ಹೋಗ್ಬೇಕು. ಒಂದೇ ಗತಿ, ಅದನ್ನ ಹೇಳ್ತಾರೆ, ಒಂದೇ ಗತಿ. ಸಂಕಟವು ಲೋಕ ವ್ಯವಹಾರದೆಲ್ಲ ಸೇರಿಕೊಂಡಿದೆ. ಅವರು ಒಂಥರ, ಕೋಟ್ಯಾಧಿಪತಿಗೆ ಒಂಥರ ಸಂಕಟ ಇದ್ರೆ ನಮಗೆಲ್ಲ ಒಂಥರ ಸಂಕಟ ಇರುತ್ತೆ. ಯಾರಿಗೂ ಸಂಕಟ ತಪ್ಪಿದ್ದಿಲ್ಲ. ಆ ಸಂಕಟದಲ್ಲಿ ಏನ್ ಹೇಳ್ತಾರೆ, ಇದಲ್ಲದೆ ನರವಂಶದವರ ಎದೆಯಲ್ಲಿ, ಎಲ್ಲಿ ಅಂತೆ? ಎದೆಯಲ್ಲಿ ಕೆಟ್ಟತನವು ತುಂಬಿದೆ. ಇಲ್ಲಿ ತುಂಬಿದೆ. ಈ ಮನಸ್ಸಿದೆಯಲ್ಲ, ಇಲ್ಲಿ ತುಂಬಿಕೊಂಡಿದೆ. ಇದರಿಂದ ಅದಕ್ಕೆ ದೇವರು ಹೇಳ್ತಾರೆ, ಬಾಯಿಂದ ಒಳಗಡೆ ಹೋಗುತ್ತು ಯಾವತ್ತು ನಮ್ಮನ್ನು ಹೊಲಸು ಮಾಡಲ್ಲಯ್ಯ, ಒಳಗಿಂದ ಬರ್ತೈತೆ ಯಾವುದಾದ್ರು ಗುಣಗಳು ಅಂತೇಳಿ ಮಾರ್ಕನ್ ಸುವಾರ್ತೆ ನೀವು 7ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದ ಗಮನಿಸಿದ್ರೆ ಅದ್ರಲ್ಲಿ ದೊಡ್ಡ ಪಟ್ಟಿ ಇದೆ. ಈ ಗುಣಗಳೆಲ್ಲ ನಮ್ಗೆ ಇರಬಾರ್ದು ಅಂತ ಹೇಳ್ತಾರೆ. ಇವೆಲ್ಲವೇನಾಗತ್ತೆ, ನಮ್ಮನ್ನು ಹೊಲಸು ಮಾಡಿಬಿಡುತ್ತೆ. ಅದು ಕೆಟ್ಟತನ. ಅದಕ್ಕೆ ನೀನು ಬಿದ್ದೋಗ್ಬೇಡ, ಒಳ್ಳೆಯದನ್ನೇ ಮಾಡು. ಕೆಟ್ಟದಕ್ಕೆ ಹೋಗದೆ ಒಳ್ಳೆಯದನ್ನು ಮಾಡು ಅಂತೇಳಿ ಬೀಜ ಬಿತ್ತವನಿಗೆ ದೇವರು ಹೇಳುವಂಥ ಮಾತು, ನಿನಗೆ ಏನು ಗೊತ್ತಿಲ್ಲ, ಆದರೆ ದೇವರಿಗೆ ಎಲ್ಲವೂ ಗೊತ್ತಿದೆ. ನೀನು ಹೇಗಿರಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಇದಲ್ಲದೆ ನರವಂಶದ ಎದೆಯಲ್ಲಿ ಕೆಟ್ಟತನ ತುಂಬಿದೆ. ಅವರು ಬದುಕಿರುವ ತನಕ ಮರಳುತನವು ಅವರ ಮನಸ್ಸನ್ನು ಹಿಡಿತಿರುವುದು. ಮರಳುತನ ಅಂದ್ರೇನು? ಒಂಥರ ಮಂಕು. ಏನೋ ಒಂದು ಅವ್ರನ್ನ ಆವರಿಸ್ಕೊಂಡಿದ್ದು. ಕೆಲವರು ಹೇಳಿದ್ರೆ ಏನೋ ಮಂಕು ಬಿಡ್ತಿದ್ದೇನೋ ಅಂತ ಕೇಳ್ತೀವಿ. ಏನಕ್ಕೆ? ಆ ದಿವಸ ಎಲ್ಲ ಮಂದವಾಗಿರ್ತಾರೆ, ಚುರುಕಾಗಿರಲ್ಲ. ಪಾಪವು ತುಂಬಿದಾಗ ಇದೇ ರೀತಿ ಆಗ್ಬಿಡ್ತಾನೆ. ಯಾವುದಕ್ಕೆ? ಆತ್ಮಿಕತೆಗೂ ಮತ್ತೆ ಈ ಶಾರೀರಿಕವಾದ ಗುಣಗಳಿಗೆ ಬಂದಾಗ ದೇವರು ಹೇಳುವಂಥ ಮಾತು, ಮಂಕ್ ಬಡ್ದು ಹೋಗಿರ್ತೀವಿ. ಇವತ್ತು ನಾವು ಅದನ್ನು ತಿಳ್ಕೋಬೇಕು. ನೆಕ್ಸ್ಟ್ ಹೇಳ್ತಾರೆ, ಅವರ ಮನಸ್ಸನ್ನು ಹಿಡಿದಿರುವುದು. ಆಮೇಲೆ ಪ್ರೇತ ಲೋಕವೇ ಗತಿ.
ಪ್ರೇತಲೋಕ. ಯಾವುದು? ಪಾತಾಳ. ಅಲ್ಲಿಗೆ ನಾವು ತಿಳ್ಕೊಳ್ಬೇಕು, ನಾವು ಸಮಾಧಾನ ಬೀಜವನ್ನು ಬಿತ್ತಬೇಕು. ಲೋಕಜ್ಞಾನ, ಪರಲೋಕ ಜ್ಞಾನವನ್ನು ಲೋಕದಲ್ಲಿ ಕೆಲವರು ಹೇಗಿದ್ದಾರೆ ಅಂತೇಳಿ ಪ್ರವಾದಿ ಒಂದು ಮಾತನ್ನು ತಿಳಿಸ್ತಾರೆ. ಯಾಕೆ ಇವತ್ತು ಲೋಕಜ್ಞಾನವೂ ಇದೆ, ಪರಲೋಕ ಜ್ಞಾನವೂ ಇದೆ. ಅಂಥವ್ರ ಕುರಿತು ಕೆಲವು ವಿಷಯಗಳನ್ನ ಪ್ರವಾದಿ ಯೆಶಾಯ ಹೇಳ್ತಾನೆ. ಯಾವ ರೀತಿ ಹೇಳ್ತಾನೆ ಅಂತ ಹೇಳಿ ನಾವು ಗಮನಿಸುವಾಗ ಯೆಶಾಯನ ಪ್ರವಾದಿಯ ಗ್ರಂಥ 5ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನೆನಪಿಗೆ ತರ್ತೀನಿ. ಒಂದು ಅದ್ಭುತವಾದ ಮಾತನ್ನು 5ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವ ರೀತಿ ಅಂದರೆ, ಅಯ್ಯೋ ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ. ಹೆಂಗೆ ಹೇಳ್ತಿದ್ದ ನೋಡಿದ್ರ ಪ್ರವಾದಿ ಗೊತ್ತಾಗೋಯ್ತು. ಈಗಿನ ಜನ್ರೇಷನಲ್ಲಿ ಇರುವಂಥ ಕೆಲವು ಸೇವಕರಿಂದನೇ ಇದು. ಈ ಸೇವಕರಿಗಾಗಂತಾನೆ ಕುರುಬನಿಗೆ ಹೇಳುವಂಥ ಮಾತೇ ಹೇಳ್ತಾರೆ. ಏನಂತೆ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು, ನಮ್ಮಲ್ಲಿ ಕ್ರೈಸ್ತರಲ್ಲಿ ಒಗ್ಗಟ್ಟು ಬರಬೇಕು. ಎಲ್ಲ ವಿಷಯಗಳಲ್ಲಿ ಒಂದೇ ಸಮವಾದ ಉಪದೇಶ ಬರಬೇಕು. ಕೆಲವರು ಅದಕ್ಕೆ ಹೇಳ್ತೀನಲ್ಲ, ಕಪ್ಪು ಬಟ್ಟೆಗೆ ಬಿಳಿ ಬಟ್ಟೆಗೆ ಪ್ರಾಮುಖ್ಯತೆ ಕೊಡೋದು, ಕೆಲವರು ಮದುವೆ ವಿಷಯಗಳಲ್ಲಿ ಪ್ರಾಮುಖ್ಯತೆ ಕೊಡುವುದು, ತಮ್ಮ ದೀಕ್ಷಾ ಸ್ನಾನ ವಿಷಯಗಳಲ್ಲಿ ಪ್ರಾಮುಖ್ಯತೆ ಕೊಡೋದು, ಕೆಲವರು ದೇವರು ತಂದೆ ಮಗ ಪವಿತ್ರಾತ್ಮ ಈ ಉಪದೇಶದಲ್ಲಿ ಪ್ರಾಮುಖ್ಯತೆ. ಇದೆಲ್ಲವೂ ಕೂಡ ವ್ಯತ್ಯಾಸವಾಗಿದೆ. ಇವ್ರಿಗೇನಾಗಿದೆ ಅಂದರೆ, ಅವ್ರು ಏನು ಅನಿಸ್ಕೊಂಡಿರೋದೋ ಅದೇ ಒಳ್ಳೆಯದು. ಈಗ ನಾನು ಹೇಳೋದು, ನನ್ನ ಸಭೆಯಲ್ಲಿ ಪವಿತ್ರಾತ್ಮ ಮಾತನಾಡ್ತಾ ಇದ್ದಾರೆ, ಪವಿತ್ರಾತ್ಮ ಹೇಳ್ತಾ ಇದ್ದಾರೆ, ನಾನು ಹೇಳ್ದಂಗೆ ಇವತ್ತು ಎಲ್ಲ ಸಭೆಯಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾರೆ ತಾನೆ, ಯಾವ ಸಭೆಯವರು ನನಗೆ ಅಶುದ್ಧಾತ್ಮ ಇರ್ತದೆ ಅಂತ ಹೇಳ್ತಾರ? ಇಲ್ಲ, ಎಲ್ಲರೂ ಪವಿತ್ರಾತ್ಮನ ಹೇಳೋದು. ಇವಾಗ ನಿಲ್ಲಿ ಕುಳಿತಿರೋದು ನಿಮ್ಗೆ ಗೊತ್ತಾಗಬೇಕು ಏನಂತ, ಪವಿತ್ರಾತ್ಮನ ಮಾತು ಯಾವುದು ಅಂತ. ಆವಾಗ ನಿಮಗೆ ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಅಂತ ನಿಮಗೆ ಗೊತ್ತಾಗಬೇಕು. ನಿಮಗದು ಗೊತ್ತಾಗಬೇಕು ಅಂದರೆ ವಾಕ್ಯ ನಿಮ್ಮ ಬಳಿ ಬರಬೇಕು. ವಾಕ್ಯ ನಿಮ್ಮ ಬಳಿ ಬಂದಾಗ ಆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನೀವು ತಿಳ್ಕೊಂಡು ಅದನ್ನು ಸೋಸಿ ಏನು ಮಾಡಬೇಕು, ಒಳ್ಳೆಯದನ್ನು ಹಿಡ್ಕೊಳ್ಬೇಕು. ಆಗ ಪರಲೋಕ ಜ್ಞಾನ ನಿಮ್ಮಲ್ಲಿದೆ, ನಿತ್ಯ ಜೀವದ ಕಡೆ ನೀವನ್ನ ಹೋಗ್ತೀರಾ. ಇದನ್ನ ದೇವರು ತಿಳಿಪಡಿಸೋದಕ್ಕೆ ಪ್ರವಾದಿ ಮೂಲಕ ಹೇಳ್ತಿದ್ದಾರೆ, ಅಯ್ಯೋ ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ. ಇದೇ ಬೋಧನೆ ತಿಮೋಥೆಯ ಪತ್ರಿಕೆಯಲ್ಲಿ, ಪೇತ್ರನ ಬರೆದ ಪತ್ರಿಕೆಯಲ್ಲಿ ಕೂಡ ವಂಚಿಸುವ ಆತ್ಮಗಳಿಗೂ ದೆವ್ವಗಳ ಬೋಧನೆಗಳಿಗೂ ಅಂತೇಳಿ ಬರೆಯಲ್ಪಟ್ಟಿದೆ. ಇಂಥ ಒಂದು ಕಾಲ ಬರುತ್ತೆ ಅಂತೇಳಿ 2000 ವರ್ಷದಿಂದ ದೇವರು ಗೊತ್ತಾಗೋಯ್ತು. ಇವತ್ತು ನಾವು ಅದನ್ನು ತಿಳ್ಕೊಂಡು ಸರಿಯಾದ ಯಾವುದು ಬೋಧನೆ ತಿಳ್ಕೊಂಡಾಗ ಪ್ರವಾದಿ ಹೇಳಿದ ಪ್ರಕಾರ, ಯಾಕಂದರೆ ಈಗ ನಿಮಗೆ ನಾನು ಹೇಳ್ತೀನಿ, ಹೇಗೆ ವಂಚಿಸ್ತಾರೆ, ಅದಕ್ಕೆ ಯಾವುದನ್ನು ತೆಗೆದುಕೊಳ್ತಾರೆ. ಸತ್ಯವೇದಲ್ಲೇ ವಾಕ್ಯ ತೆಗೆದುಕೊಂಡು ನಮ್ಗೆ ವಂಚಿಸ್ತಾರೆ. ಆದರೆ ಸತ್ಯವೇದದಲ್ಲಿ ಇರುವಂಥ ವಿಷಯನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸತ್ಯವೇದ ಯಾವತ್ತೂ ತಪ್ಪಾಗಲ್ಲ. ಆದರೆ ಉಪದೇಶ ಮಾಡ್ತಾರೋರು ತಪ್ಪು ಮಾಡ್ತಾ ಇರ್ತಾರೆ. ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನಾನು ಹೇಳ್ತೀನಿ. ಯಾಕಂದರೆ ಕೆಟ್ಟತನಕ್ಕೆ ನಾವೇನಾಗಬಾರ್ದು, ಸೋತು ಹೋಗಬಾರ್ದು, ಒಳ್ಳೆತನದಿಂದನೇ ಗೆಲ್ಲಬೇಕು ಅನ್ನೋದನ್ನು ದೇವ್ರು ನಮ್ಗೆ ತಿಳಿಸ್ಕೊಡ್ತಾ ಇರೋದಕ್ಕೆ ಈ ಮಾತುಗಳನ್ನ ಹೇಳ್ತಾರೆ. ಸತ್ಯವೇದದಲ್ಲಿ 2 ತಿಮೋಥೆಯನ ಬರೆದ ಪತ್ರಿಕೆ, ಯಾಕಂದರೆ ಈ ವಾಕ್ಯಗಳೆಲ್ಲ ಯಾರಿಂದ ಬರೆಯಲ್ಪಟ್ಟಿದೆ ಅಂತೇಳಿ ಬರೆಯಲ್ಪಟ್ಟಿದೆ. 2 ತಿಮೋಥೆಯನ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಗಮನಿಸುವಾಗ ಈ ಮಾತನ್ನು ದೇವರು ಹೇಳ್ತಾರೆ. ಯಾಕಂದ್ರೆ ಈ ವಾಕ್ಯ ಎಲ್ಲ ಯಾರಿಂದ ಹೇಗೆ ಬರೆಯಲ್ಪಟ್ಟಿದ್ದು ಅಂತೇಳಿ ಬರೆಯಲ್ಪಟ್ಟಿದೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಅಂದ್ರೆ ಈ ವಾಕ್ಯಗಳು, ದೈವ ಪ್ರೇರಿತವಾದ ಈ ವಾಕ್ಯಗಳು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಈ ವಾಕ್ಯದಿಂದ ನಿಮ್ಮನ್ನ ಖಂಡಿಸಬೇಕು, ನಿಮ್ಮನ್ನ ಸರಿಪಡಿಸಬೇಕು, ನೀತಿ ಶಿಕ್ಷೆಗೆ ನಿಮಗೆ ತಿಳಿಯಪಡಿಸಬೇಕು. ಅದಾಗಿರುತ್ತೆ ಈ ವಾಕ್ಯ. ಇದು ದೈವ ಪ್ರೇರಿತವಾದ ಧರ್ಮಶಾಸ್ತ್ರ, ಅಂದ್ರೆ ದೈವ ಪ್ರೇರಿತವಾದ ವಾಕ್ಯ. ಈಗ ಇನ್ನೊಂದು ಮಾತನ್ನು ಕೂಡ 2 ಪೇತ್ರನ ಪತ್ರಿಕೆ, ಪೇತ್ರನ ಬರೆದ 2ನೇ ಪತ್ರಿಕೆ, ಅದರಲ್ಲಿ ಕೂಡ ಇದೇ ಮಾತನ್ನ ಈ ವಾಕ್ಯವನ್ನು ಬರೀತಾರೆ ದೇವರು. ಅದರಲ್ಲಿ 1ನೇ ಅಧ್ಯಾಯದಲ್ಲಿ 20ನೇ ವಾಕ್ಯವನ್ನು ನಾವು ಗಮನಿಸುವಾಗ, ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು, ಪೇತ್ರನ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಾಕ್ಯ ಏನದ ಬರೆಯಲ್ಪಟ್ಟಿದೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು ಅಂದ್ರೆ ಈ ಬೈಬಲ್ನಲ್ಲಿರುವ ಎಲ್ಲ ವಾಕ್ಯವು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕೇವಲ ಮಾನುಷ ಬುದ್ಧಿಯಿಂದ, ಏನಂತೆ ಮಾನುಷ ಬುದ್ಧಿಯಿಂದ ಅಂದ್ರೆ ಮನುಷ್ಯನ ಸ್ವಂತ ಬುದ್ಧಿಯಿಂದ ಹೇಳಬಾರ್ದು ಅಂತೇಳಿ, ವಿವರಿಸತಕ್ಕದ್ದಲ್ಲವೆಂಬುದನ್ನ ಮುಖ್ಯವಾಗಿ ತಿಳಿದುಕೊಳ್ಳಿರಿ.
ಮನುಷ್ಯ ಜ್ಞಾನದಿಂದ ಯಾರು ವಾಕ್ಯವನ್ನು ಉಪದೇಶ ಮಾಡಬಾರ್ದು, ಪವಿತ್ರಾತ್ಮನ ಜ್ಞಾನದಿಂದಲೇ ಉಪದೇಶ ಮಾಡಬೇಕು. ಎರಡನೇದಾಗಿ ಅವರು ಹೇಳ್ತಾರೆ, ಯಾಕೆಂದ್ರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಈ ವಾಕ್ಯಗಳಲ್ಲಿ ಯಾವುದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ದೇವರಿಂದ ಹೊಂದಿದ್ದನ್ನ ಮಾತಾಡಿದ್ದಾರೆ ಈ ಸತ್ಯವೇದ ಪೂರ್ತಿಯಾಗಿ. ಸೊ ಒಳ್ಳೆತನದ ಲೋಕಜ್ಞಾನ, ಪರಲೋಕದ ಜ್ಞಾನದಿಂದಲೇ ಕೆಲವು ವಿಷಯಗಳನ್ನ ದೇವರು ನಮಗೆ ತಿಳಿಯಪಡಿಸ್ತಾರೆ. ಈಗ 4 ಸುವಾರ್ತೆ ಇದೆ. ಯಾವುದಾವುದು? ಮತ್ತಾಯ, ಮಾರ್ಕ, ಲೂಕನು, ಯೋಹಾನು. ಈ 4 ಸುವಾರ್ತೆಗಳು ಸಿನಾಪ್ಟಿಕ್ ಗಾಸ್ಪಲ್ ಅಂತ ಹೇಳ್ತಾರೆ. ಯಾಕಂದ್ರೆ ವಿಷಯ ಒಂದೇ, 4 ಜನ 4 ವಿಧದಲ್ಲಿ ಬರೆದಿದ್ದಾರೆ. ಇವಾಗ ಇಲ್ಲಿ ನಾವು ನೋಡಿದ್ದೇನು? ಎಲ್ಲವೂ ದೈವ ಪ್ರೇರಿತವಾದದ್ದು, ಪವಿತ್ರಾತ್ಮನಿಂದ ಹೇಳಲ್ಪಟ್ಟಿದ್ದು ಅಲ್ವಾ? ಈಗ ಪವಿತ್ರಾತ್ಮನಿಂದ ಹೇಳಲ್ಪಟ್ಟ ಮೇಲೆ 4 ಜನಕ್ಕೂ 4 ಯಾಕೆ ವಿಧ ಆಯಿತು? 4 ಸುವಾರ್ತೆ ವಿಷಯ ಒಂದೇ, ಆದರೆ ಬರೆದಾಗ ಬೇರೆ ಬೇರೆ ಬರೆದಿದ್ದಾರೆ. ಪವಿತ್ರಾತ್ಮ ಇವರಿಗೆ ಬೇರೆ ಹೇಳಿದ್ರು, ಅವ್ರಿಗೆ ಬೇರೆ ಹೇಳಿದ್ರು, ಅವ್ರಿಗೆ ಬೇರೆ ಹೇಳಿದ್ರು. ಈ ಯೋಚನೆ ಅನ್ಸ್ಬೇಕು. ಅದಕ್ಕೆ ಹೇಳ್ತೀವಿ, ಯಾವತ್ತೂ ಒಂದು ವಾಕ್ಯನ ಓದಿದ್ರೆ ಪ್ರಶ್ನೆ ಹಾಕ್ಕೋಬೇಕು. ಯಾಕೆ ಬಂತು ಹೀಗೆ? ಇದರಿಂದ ನನಗೆ ದೇವ್ರು ಏನು ಕಲಿಸ್ಕೊಡ್ತಾರೆ? ಯಾಕಂದರೆ ಯೋಹನ್ನ ಹತ್ರ ಹೇಳಿದಾಗನೂ ಪವಿತ್ರಾತ್ಮನ ಹೇಳಿದ್ದು, ಮತ್ತಾಯನ ಹತ್ರ ಹೇಳಿದಾಗಲೂ ಪವಿತ್ರಾತ್ಮನ ಹೇಳಿರೋದು, ಲೂಕನ ಹತ್ರ ಹೇಳಿದಾಗಲೂ ಪವಿತ್ರಾತ್ಮನೇ, ಮಾರ್ಕನ ಹತ್ರ ಹೇಳಿದಾಗಲೂ ಪವಿತ್ರಾತ್ಮನೇ. ಆದರೆ 4 ಜನ 4 ವಿಧದಲ್ಲಿ ಬರೆದಿದ್ದಾರೆ. ಅದಕ್ಕೆ ಕೆಲವು ಉದಾಹರಣೆ ಹೇಳ್ತೀವಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ ತೆಗೆದುಕೊಳ್ಳಿ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಾಕ್ಯ. ಒಬ್ಬರು ಲೂಕನ ಬರೆದ ಸುವಾರ್ತೆ ತೆಗೆದುಕೊಳ್ಳಿ, 5ನೇ ಅಧ್ಯಾಯ ತೆಗೆದುಕೊಳ್ಳಿ. ಎರಡರಲ್ಲೂ ನಾನು ವ್ಯತ್ಯಾಸ ತಿಳಿಸ್ತೀನಿ. ತಮ್ಮ ತಮ್ಮೊಳಗೆ 9ನೇ ಅಧ್ಯಾಯ 4ನೇ ವಾಕ್ಯ. ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು, ಯೇಸು ಅವರ ಆಲೋಚನೆಗಳನ್ನ ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ? ಈ ಪದ ನೆನಪಿನಲ್ಲಿ ಇಟ್ಕೊಳ್ಳಿ. ಅವ್ರು ಹೇಳ್ತಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಯಾಕೆ ಕೆಟ್ಟ ಆಲೋಚನೆ ಅನ್ನೋ ಪದನ ಇಲ್ಲಿ ಬಳಕೆ ಮಾಡಿದ್ದಾರೆ. ಈಗ ನಾವು ಲೂಕನ ಬರೆದ ಸುವಾರ್ತೆಗೆ ಬರೋಣ. 5ನೇ ಅಧ್ಯಾಯದಲ್ಲಿ ಬಂದಾಗ ಅಲ್ಲಿ ಏನಂತ ಬರೆಸಿದ್ದಾರೆ 22ನೇ ವಾಕ್ಯದಲ್ಲಿ ಅಂತ ನಾವು ಗಮನಿಸುವಾಗ, 5ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು, ಆದರೆ ಅವರು ಹಾಗೆಂದುಕೊಳ್ಳುವುದನ್ನ ಯೇಸು ತಿಳಿದುಕೊಂಡು ಅವರಿಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು. ಇಲ್ಲಿ ನೋಡಿ, ಅಲ್ಲಿ ಕೆಟ್ಟದ್ದು ಅಂತ ಹೇಳಿ ಬರೆಯಲ್ಪಟ್ಟಿದೆ, ಇಲ್ಲಿ ಅದನ್ನು ಬರೀಲೇ ಇಲ್ಲ. ಗಮನಿಸಬೇಕು. ಅಂದರೆ ವಾಕ್ಯದಲ್ಲಿ ಇಲ್ಲಿ ಹೇಳುವಾಗ 2 ವಿಧವಾದ ಪದಗಳನ್ನ ಬಳಕೆ ಮಾಡಿದ್ದಾರೆ. 2 ವಿಧದಲ್ಲಿ ಬಳಕೆ ಮಾಡಿರೋದ್ರಿಂದ ಅಲ್ಲಿ ಒಬ್ಬೊಬ್ಬನ ಜ್ಞಾನವನ್ನು ತೋರಿಸ್ತೇವೆ. ಇಬ್ಬರು ಪವಿತ್ರಾತ್ಮನಿಂದಲೇ ಬರೆಯಲ್ಪಟ್ಟಿದ್ದು. ಆದರೆ ಇಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಅಂತೇಳಿ ಮತ್ತಾಯನ ಕೈಯಲ್ಲಿ ಬರೆಸಿದ್ದಾರೆ. ನೀವು ಮನಸ್ಸಿನಲ್ಲಿ ಅಂದುಕೊಳ್ಳುವುದು ಹೇಗೆ? ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪವಿತ್ರಾತ್ಮನ ಯಾರ ಹತ್ರನೂ ವ್ಯತ್ಯಾಸ ಹೇಳಿಲ್ಲ. ಅವರ ಹತ್ರ ಹೇಳಿರುವಂಥ ವಿಷಯನ ಇವನ ಜ್ಞಾನದಲ್ಲಿ ಇವನಿಗೆ ಎಷ್ಟು ವಿದ್ಯೆ ಇದೆಯೋ ಆ ವಿದ್ಯೆಯಲ್ಲಿ ಆ ಮಾತನ್ನು ಬರೆದಿದ್ದಾನೆ. ಲೂಕನು ಬಂದ್ಬಿಟ್ಟು ವೈದ್ಯನು, ಸ್ವಲ್ಪ ವಿದ್ಯೆಯಲ್ಲಿ ಹೆಚ್ಚು. ಅವನು ಬರೆದಿರೋದು ಇಷ್ಟು ಸಾಕು ಈ ಮಾತಿಗೆ. ಸೊ ಅದಕ್ಕೇನೆ 4 ಸುವಾರ್ತೆಗಳಲ್ಲಿ 4 ವಿಧವಾದ ಮಾತುಗಳು ಬಂದರೂ ಕೂಡ ಎಲ್ಲವೂ ಪವಿತ್ರಾತ್ಮನ ಮಾತೆ, ಪ್ರವಾದನಾ ವಾಕ್ಯಗಳೇ. ಅದನ್ನು ನಾವು ತಿಳಿದು ಕರೆಕ್ಟಾಗಿ ಉಪದೇಶ ಮಾಡಬೇಕು. ಕೇಡನ್ನು ಕಲ್ಪಿಸುವ ಹೃದಯದಲ್ಲಿ ಮೋಸ ವಂಚನೆ ಇರುತ್ತೆ. ಜ್ಞಾನಕ್ಕೆ 12:20 ಬರೆಯಲ್ಪಟ್ಟಿದೆ. ಕೇಡನ್ನು ಹೃದಯದಲ್ಲಿ ತುಂಬಿರುವುದೇ ಒಳಗೆ ಬರೋದು. ಮತ್ತಾಯನ ಬರೆಸುವ ಅರ್ಥ ನಾವು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಏನಂತೇಳಿ, ಹೃದಯದಲ್ಲಿ ತುಂಬಿರುವುದೇ ಹೊರಗೆ. ಈಗ ಪಾತ್ರೆಯಲ್ಲಿ ಏನೋ ಒಂದು ಅಡುಗೆ ಮಾಡಿದ್ದೀವಿ, ಸೌಟ್ ಹಾಕಿದ್ರೆ ಅದೇ ತಾನು ಬರಬೇಕು. ತರಕಾರಿ ಸಾಂಬಾರು ಮಾಡಿಬಿಟ್ಟು ಸೌಟ್ ಹಾಕಿ ಮಟನ್ ಬಾ ಅಂದರೆ ಬರುತ್ತಾ? ಸಾಧ್ಯ ಇಲ್ಲ ತಾನೆ. ಹಾಗೇನೆ ನಮ್ಮ ಹೃದಯದಲ್ಲಿ ಏನಿದೆಯೋ ಅದು ಬಾಯಲ್ಲಿ ಬಂದಿರುತ್ತೆ. ಸೊ ಕೆಟ್ಟತನವು ಇಲ್ಲಿ ಇರಬಾರ್ದು, ಒಳ್ಳೆಯದನ್ನು ಮಾಡು. 4 ಸುವಾರ್ತೆಗಳಲ್ಲಿ ಅದನ್ನೇ ಅವ್ರು ತಿಳಿಸ್ತಾ ಇರೋದು. ಮನುಷ್ಯರ ಆಲೋಚನೆಗಳು ಕೆಟ್ಟದಾಗಿರೋದ್ರಿಂದ ಅಂಥೇಳಿ ಮತ್ತಾಯನ ಬರೆದ್ರೆ, ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನಂತೇಳಿ ಒಂದೇ ಅರ್ಥ, ಅದು 2 ಪದ ಬಳಕೆ. ಅವರ ಜ್ಞಾನ ಇವರ ಜ್ಞಾನ ವ್ಯತ್ಯಾಸವಾಗಿದೆ. ಈಗ ಸಭೆಗಳಲ್ಲಿ ಇದೇ ರೀತಿಯಾಗಿ ಬಂದಿರಿದ್ರು ಕೂಡ ಉಪದೇಶ ಮಾತ್ರ ಒಂದೇ ಆಗಿರಬೇಕು, ಅರ್ಥ ಬೇರೆ ಆಗಬಾರ್ದು. ಆ ರೀತಿಯಾಗಿರುವಾಗ
ದುರ್ಬುದ್ಧಿ, ದುರಾಲೋಚನೆ, ಕೆಟ್ಟನ ತುಂಬಿರೋ ಸಮಾಜದಲ್ಲಿ ನಾವು ಒಳ್ಳೆತನದಿಂದ ಬದುಕಬೇಕು. ಏಸು ಆ ರೀತಿನ ಬದುಕು ತೋರಿಸಿದ್ರು. ಸಬ್ಬತ್ ದಿನದಲ್ಲಿ ಒಂದು ಬಾರಿ ಅವರು ಮಾಡಬಾರ್ದಂತ ವಿಷಯ ಮಾಡಿಬಿಟ್ರು ಅಂತ ಹೇಳಿ ಅವ್ರ ಮೇಲೆ ಆಪಾದನೆ ಹೊರಿಸ್ತಾರೆ. ಬತ್ತಿದ ಕೈಯವನಿಗೆ ಗುಣಪಡಿಸ್ತಾರೆ. ಅವಾಗ ಎದೆಯವರು ಹೇಳ್ತಾರೆ, ಇದನ್ನ ಮಾಡಬಾರ್ದ. ಅವ್ರ ಮನಸ್ಸಿನಲ್ಲಿ ಏನಿತ್ತು? ಕೆಟ್ಟ ಆಲೋಚನೆ ಇತ್ತು. ಯಾರ್ದು? ಫರಿಸಾಯರದು, ಧರ್ಮಶಾಸ್ತ್ರಿಗಳದು ಕೆಟ್ಟ ಆಲೋಚನೆ ಇತ್ತು. ಸಬ್ಬತ್ ದಿನದಲ್ಲಿ ಈ ತರ ಅದ್ಭುತ ಮಾಡಬಾರ್ದು. ಯಾಕಂದ್ರೆ ನಿಯಮದ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರ ಯಾರು ಸಬ್ಬತ್ ದಿವಸ ಅಂದ್ರೆ 7ನೇ ದಿವಸ ವಿಶ್ರಾಂತಿ ದಿವಸ. ಆ ದಿವಸದಲ್ಲಿ ಏಸು ಭೂಮಿ ಮೇಲೆ ಇರೋವರೆಗೂ ಸಬ್ಬತ್ ದಿನನೇ ಆಚರಣೆ, ಭಾನುವಾರ ಇಲ್ಲ. ಅದನ್ನು ತಿಳ್ಕೊಳ್ಳಿ. ಏಸು ಭೂಮಿ ಮೇಲೆ ಇರೋವರೆಗೂ ಭಾನುವಾರ ಆರಾಧನೆ ಇರಲಿಲ್ಲ. ಆರಾಧನೆ ಅಂದರೆ ದೇವರ ಸ್ತುತಿಸುವುದು ಇರಲಿಲ್ಲ. 7ನೇ ದಿವಸ, 7th ಡೇ ಅಂತ ಇವತ್ತೊಂದು ಗುಂಪಿದೆಯಲ್ಲ, ಆ ರೀತಿನೇ ಶನಿವಾರದಲ್ಲೇ ಮಾಡ್ತಾ ಇದ್ರು. ಆದರೆ ಏಸು ಸತ್ತು ಊಣಲ್ಪಟ್ಟು ಅವ್ರು ಜೀವಂತವಾಗಿ ಎದ್ದು ಪಂಚಶತಮ ದಿವಸದಲ್ಲಿ, 50ನೇ ದಿವಸದಲ್ಲಿ ಅಪೊಸ್ತಲಗಳಿಂದ ಅವರು ಆ ವಾರದ ಮೊದಲನೇ ದಿವಸವನ್ನ ನಾವೇನ್ ಮಾಡೋಣ, ಆರಾಧನೆ ದಿವಸವನ್ನ ಮಾಡೋಣ ಅಂತೇಳಿ ಅವರು ಆರಂಭಿಸಿದ್ದೆ ಭಾನುವಾರದ ಆರಾಧನೆ. ಅದಕ್ಕೆ ಮುಂಚೆ ಸಬ್ಬತ್ತು, ಏಸು ಭೂಮಿ ಮೇಲಿದ್ದಾಗ ಸಬ್ಬತ್ತನ್ನು ಆಚರಿಸ್ತಾ ಇದ್ರು. ಆ ಸಬ್ಬತ್ ದಿವಸದಲ್ಲಿ ಅವ್ರು ಅದ್ಭುತ ಮಾಡಿದ್ದಕ್ಕೆ ನೀನು ಯಾಕೆ ಈ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನಿಮ್ಮ ಮನೇಲಿ ಒಂದು ಯಾವುದನ್ನು ಹಳ್ಳದಲ್ಲಿ ಬಿದ್ದೋದ್ರೆ ನಾವು ಎತ್ತಲ್ವಾ, ಹಾಗೆ ಒಬ್ಬನಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅವ್ರ ಕೆಟ್ಟ ಆಲೋಚನೆ, ದುರಾಲೋಚನೆ ಅವರಲ್ಲಿತ್ತು. ಅವರ ಹೃದಯದಲ್ಲಿ ಕೆಟ್ಟದ್ದೇ ತುಂಬಿತ್ತು. ದೇವರು ಮಾಡಿದ ಒಳ್ಳೆಯದನ್ನ ಅವರು ನೆನೆಸ್ಕೊಳ್ಳಲಿಲ್ಲ. ಯೇಸು ಕ್ರಿಸ್ತನ ಹಿಂಬಲಕರಾಗಿ ನಾವು ಬದುಕಬೇಕಾಗಿದ್ರೆ ಒಂದೇ ಒಂದು ಕೊನೆಯ ಮಾತು. ಆಮೋಸನ ಪ್ರವಾದಿಯ ಗ್ರಂಥ 5ನೇ ಅಧ್ಯಾಯ ಒಂದು ಅದ್ಭುತವಾದ ಮಾತನ್ನು ಹೇಳಲ್ಪಟ್ಟಿದೆ. ಆಮೋಸನ ಪ್ರವಾದಿಯ ಗ್ರಂಥ 5ನೇ ಅಧ್ಯಾಯ 14ನೇ ವಾಕ್ಯವನ್ನು ಗಮನಿಸುವಾಗ ಒಂದು ಮಾತನ್ನು ಬರೆಯಲ್ಪಟ್ಟಿದೆ. ಕೆಟ್ಟದನ್ನೆಲ್ಲ ಒಳ್ಳೆಯದನ್ನು ಅನುಸರಿಸಿರಿ, ಬಾಳು. ನಾವು ಯಾವುದನ್ನು ಅನುಸರಿಸಬೇಕು? ಕೆಟ್ಟದನ್ನೆಲ್ಲ ಒಳ್ಳೆಯದನ್ನು ಅನುಸರಿಸಿರಿ, ಬಾಳುವಿರಿ. ನೀವು ಅಂದುಕೊಂಡಂತೆ ಸೇನಾಧೀಶರಾದ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುವನು. ಹಲ್ಲೆಲೂಯ. ಯಾವುದನ್ನು ಅನುಸರಿಸಬೇಕು? ಒಳ್ಳೆಯದನ್ನೇ ಅನುಸರಿಸಬೇಕು. ಆಗ ನೋಡಿ, ಇನ್ನೊಂದು ಹೇಳ್ತಾರೆ, ಇನ್ನೊಂದು ಮಾತನ್ನ, ಕೆಟ್ಟದನ್ನು ದ್ವೇಷಿಸಿರಿ, ಒಳ್ಳೆಯದನ್ನ ಪ್ರೀತಿಸಿರಿ. ಇವತ್ತು ನೀವು ಕೇಳಬೇಕಾಗಿರೋದು, ನಾವು ಯಾವುದನ್ನು ಬಿಡಬೇಕು? ಕೆಟ್ಟದನ್ನ, ಅದನ್ನು ದ್ವೇಷ ಮಾಡಿ ಒಳ್ಳೆಯದನ್ನ ಅನುಸರಿಸಬೇಕು, ಪ್ರೀತಿಸಬೇಕು. ಆಗಲೇ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸುವುದಕ್ಕೆ ಸಾಧ್ಯ. ನಮಗೆ ಬೇಕಾಗಿರುವುದು ಪರಲೋಕ ಜ್ಞಾನ, ಲೋಕ ಜ್ಞಾನ. ಸಮಾಜದಲ್ಲಿ ಬದುಕುವುದಕ್ಕೆ, ಒಬ್ಬರೊಂದಿಗೆ ಮಾತನಾಡೋದಕ್ಕೆ, ಸಂಪರ್ಕ, ಗೌರವಿಸುವುದಕ್ಕೂ, ಮೆಚ್ಚಿಸುವುದಕ್ಕೂ ಅದು ಸಾಕು. ಆದರೆ ಪರಲೋಕ ಜ್ಞಾನ ಮಾತ್ರ ನಮ್ಮ ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುತ್ತೆ. ಸೊ ಮೊಣಕಲ್ಲಾಕಿ ನಾವು ದೇವರ ಬಳಿ ಕೇಳೋಣ. ಇವತ್ತು ನೀವು ಕೇಳಿದಂಥ ಮಾತನ್ನು, ವಾಕ್ಯವನ್ನು ನೆನಪಿಸಿಕೊಂಡು ನೀವು ದೇವರ ಬಳಿ ಹೇಳಿ. ಪ್ರತಿಯೊಬ್ಬರಿಗೂ ದೇವರು ತಿಳಿಸಿದಂಥ ಮಾತು, ಜ್ಞಾನಗಳಲ್ಲಿ 2 ವಿಧ. ಒಂದು ಲೋಕದ ಜ್ಞಾನ, ಪರಲೋಕದ ಜ್ಞಾನ. ಲೋಕದ ಜ್ಞಾನದಿಂದ ನಾವು ಯಾರೂ ಸಹ ನಿತ್ಯ ಜೀವ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ಪರಲೋಕದ ಜ್ಞಾನದಿಂದ ನಾವೆಲ್ಲ ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ನಾವು ಹೇಳೋಣ, ದೇವರೇ ಪರಿಶುದ್ಧನೇ, ನಿನ್ನ ನಾಮನ ಮಹಿಮೆಪಡಿಸ್ತಾ ಇದೆಯಪ್ಪ. ನಾವು ಸಮಾಧಾನವೆಂಬ ಬೀಜವನ್ನು ಬಿತ್ತುವುದಕ್ಕೆ. ಯಾಕಂದರೆ ಒಂದು ನ್ಯಾಯ ವಿಚಾರಣೆ ದಿವಸದಲ್ಲಿ ನಾವು ನಿನ್ನ ಮುಂದೆ ನಿಂತುಕೊಳ್ಳಬೇಕಪ್ಪ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನು ತಿಳಿಯಪಡಿಸಿದ್ವಿ. ಮತ್ಸರವು, ಪಕ್ಷಭೇದವು ನಮ್ಮಲ್ಲಿ ಇರಬಾರದು. ನಾವು ಒಳ್ಳೆಯದನ್ನೇ ಅನುಸರಿಸುವರಾಗಿರಬೇಕು, ಕೆಟ್ಟದನ್ನಲ್ಲ. ನೀವು ಅಂದುಕೊಂಡಂತೆ ಸೇನಾಧೀಶರ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುವನೆಂದು ಪ್ರವಾದಿ ಆಮೋಸನ ಮೂಲಕ ನೀಡಿದೆಯಪ್ಪ. ಕೆಟ್ಟದನ್ನು ದ್ವೇಷಿಸಬೇಕು, ಒಳ್ಳೆಯದನ್ನ ಪ್ರೀತಿಸಬೇಕು ಅಂತ ಹೇಳಿ ತಿಳಿಸಿದೆ ಕರ್ತನು. ಸತ್ಯವೇದದಲ್ಲಿ ಬರೆದಿರೋ ಪ್ರತಿಯೊಂದು ಮಾತು, ಪ್ರತಿಯೊಂದು ವಾಕ್ಯವು ದೈವ ಪ್ರೇರಣೆಯಿಂದ ಬರೆದದ್ದು ಅಂತ ನಾವು ತಿಳಿದಿದ್ದೇವೆ. ಆ ದೈವ ಪ್ರೇರಣೆಯಿಂದ ಬರೆಯಲ್ಪಟ್ಟಿರುವಂಥ ಮಾತುಗಳನ್ನ ಮನುಷ್ಯ ಬುದ್ಧಿಯಿಂದ ವಿವರಿಸಬಾರದು ಅಂತ ತಿಳಿಯಪಡಿಸಿದೆಯಪ್ಪ. ಒಳ್ಳೆತನದ ಲೋಕಜ್ಞಾನ ಮತ್ತು ಪರಲೋಕದ ಜ್ಞಾನದಿಂದಲೇ ಬರೆದಂಥ ಸುವಾರ್ತೆಗಳಲ್ಲಿ ಕೆಲವು ವ್ಯತ್ಯಾಸಗಳಿದ್ದರೂ ಕೂಡ ಅದರ ಅರ್ಥ ಒಂದೇ. ವಾಕ್ಯದ ಅರ್ಥ ಶಕ್ತಿ ಬದಲಾಗುವುದಿಲ್ಲ. ಆ ಪಾರ್ಶ್ವವಾಯು ರೋಗಿಗೆ ಪಾಪವನ್ನು ಕ್ಷಮಿಸಿ ನೀನು ಗುಣಪಡಿಸಿದಾಗ ಅವರ ಹೃದಯದಲ್ಲಿ, ಫರಿಸಾಯರ ಹೃದಯದಲ್ಲಿ ಕೆಟ್ಟ ಆಲೋಚನೆ ಬಂತು. ಅದನ್ನು ನಮಗೆ ತಿಳಿಯಪಡಿಸಲಿಕ್ಕಂತೇನೆ. ಆ ಕೇಡನ್ನು ಕಲ್ಪಿಸುವ ಹೃದಯದಲ್ಲಿ ಅದೇ ತುಂಬಿರುತ್ತದೆ. ಮನುಷ್ಯನ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದನ್ನು ನಾವು ತಿಳಿದುಕೊಂಡೇವಪ್ಪ. ಇವತ್ತು ನಾವು ಕೆಟ್ಟದನ್ನು ನಿರಾಕರಿಸಿ, ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನೇ ಮಾಡುವಂತೆ
ಆ ಸಮಾಧಾನವನ್ನು ಆರೈಸಿ ಆ ಸಮಾಧಾನದ ಬೀಜವನ್ನು ಬಿತ್ತು ನಾವು ನಿನ್ನ ನಾಮ ಮಹಿಮೆಪಡಿಸುವಂತೆ ಕೃಪೆ ಮಾಡು ಅಂತ ಹೇಳಿ ಯಾರ್ಯಾರು ಒಪ್ಪಿಸಿಕೊಡುತ್ತಾರೋ ಅವರೆಲ್ಲರನ್ನು ಆಶೀರ್ವಿಸಬೇಕನ್ನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ಹಿಂಬಾಲಕರಾಗಿ ನಾವು ಬದುಕುವುದಕ್ಕೆ ಇವತ್ತು ನೀನು ಕೊಟ್ಟಂತ ವಾಕ್ಯದಿಂದ ನಾವು ಬಲ ಹೊಂದಿದ್ದೇವಪ್ಪ. ಯೇಸು ಕ್ರಿಸ್ತನ ಹೇಗೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿದ್ರು, ನಾವು ಸಹ ಆತನ ಹಿಂಬಾಲಕರಾಗಿ ಅವರಂತೆ ಬದುಕಲು ಒಪ್ಪಿಸಿಕೊಡೋಣ. ಸಮಾಧಾನದಿಂದ ಬದುಕೋಣ. ಹೌದು ರಾಜ, ನಾವು ಸಮಾಧಾನ ಬದುಕುವಂತೆ ಕೃಪೆ ಮಾಡಿಕೊಂಡು ವಾಕ್ಯ ಕೇಳಿದಂತ ಪ್ರತಿಯೊಬ್ಬನ್ನು ಬಲಪಡಿಸು. ಏನೇ ಬಲಹೀನತೆ ಇದ್ದರು, ಕೊರತೆ ಇದ್ದರು, ಈ ದಿವಸದಲ್ಲಿ ಈ ವಾಕ್ಯದಿಂದ ಒಂದು ಹೊಸ ಬಲ ಅವರಿಗೆ ಉಂಟಾಗಲಿ ನಾವು ಪ್ರಾರ್ಥಿಸ್ತೇವೆ. ಸ್ವಸ್ಥತೆ, ಬಿಡುಗಡೆ, ಸಮಾಧಾನ ಅವರನ್ನು ಆಳ್ವಿಕೆ ಮಾಡಲು ವಾಕ್ಯದಿಂದ ಹೊಸ ಬಲ, ಈ ವಾಕ್ಯ ಆಹಾರ ಅವರನ್ನು ಬಲಪಡಿಸುವಂತೆ, ಅವರ ಕುಟುಂಬಗಳಲ್ಲಿ ಬಲಪಡಿಸುವಂತೆ, ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಹೊಂದದೇ ಇರುವವರು ಅವರನ್ನ ಕರ್ತನೆ ಒಳ್ಳೆತನದಿಂದ ಕರ್ತನೆ ಅವರ ಕೆಟ್ಟತನವನ್ನ ಸೋಲಿಸಿ ಅವರೂ ದೇವರ ಕಡೆಗೆ ಬರುವುದಕ್ಕೆ ಇವರನ್ನು ನೀನು ಉಪಯೋಗಿಸಿಕೊಳ್ಳಬೇಕಲ್ಲ ನಾವು ಪ್ರಾರ್ಥಿಸ್ತೇನೆ ರಾಜ. ಈ ವಾಕ್ಯವನ್ನು ಕೇಳುವಂತ ಯಾರೇ ಆಗಿದ್ದರು, ಎಂತಹ ಸಮಯದಲ್ಲಿ ಕೇಳಿದರೂ ಕೂಡ ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ಬದುಕುವಂತೆ, ಒಳ್ಳೆತನದಿಂದ ತಮ್ಮ ಕುಟುಂಬಗಳಲ್ಲಿ ರಕ್ಷಣೆ ಹೊಂದದೇ ಇರುವಂತ ಹೆಂಡತಿ ಆಗ್ಬೋದು, ಪತಿ ಆಗ್ಬೋದು, ಮಕ್ಕಳಾಗ್ಬೋದು, ಕುಟುಂಬದವರಾಗ್ಬೋದು, ಅವರೆಲ್ಲರನ್ನೂ ಕೂಡ ಕರ್ತನೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿ ನಿಮ್ಮ ನಾಮನ ಮಹಿಪಡಿಸುವಂತೆ ಕೃಪೆ ಮಾಡಿಕೊಳ್ಳಿ. ಈ ಅನುಭವದಲ್ಲಿ ನಡೆಸಿ ನಮ್ಮ ರಕ್ಷಕನ ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತೆ ನಮ್ಮ ಜೋಡ ತಂದೆ. ಆಮೆನ್. ಹಲ್ಲೆಲೂಯಾ.